ಇವತ್ತಿನ ಈ ವಿಡಿಯೋದಲ್ಲಿ ಸಾಫ್ಟ್ ಹಾಗೂ ಫ್ಲಫಿ ಆಗಿರುವಂಥ ಮಿನಿ ಸೆಟ್ ದೋಸೆ ಹೇಗೆ ಮಾಡೋದಂತ ಹೇಳಿಕೊಡ್ತಾ ಇದ್ದೇನೆ. ಬಹಳ ಸಾಫ್ಟ್ ಹಾಗೂ ಸ್ಪಾಂಜಿ ಆಗಿರ್ತದೆ ಇದು. ಇದಕ್ಕೆ ನಾನು ಕೇವಲ 3 ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡಿದ್ದೇನೆ. ಬೆಳಿಗ್ಗೆ ಮಾಡಿದರೆ ಸಂಜೆ ತನಕ ಇಷ್ಟೇ ಸಾಫ್ಟ್ ಆಗಿರ್ತದೆ. ಇದನ್ನು ನೀವು ಚಟ್ನಿ, ಕೂರ್ಮಾ ಯಾವುದರ ಜೊತೆಗೆ ಸಹ ಸವಿಬಹುದು. ರುಚಿಯಂತೂ ಅದ್ಭುತವಾಗಿರ್ತದೆ. ಹಾಯ್ ಫ್ರೆಂಡ್ಸ್, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ರೆಸಿಪಿಗೆ ಒಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ತಯಾರಿಸುವ ವಿಧಾನ ಹೇಗಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಇಲ್ಲಿ 1 ಕಪ್ ಅಳತೆಯಷ್ಟು ಉದ್ದಿನ ಬೇಳೆ ಹಾಗೂ 2 ಕಪ್ ದೋಸೆ ಅಕ್ಕಿಯನ್ನು ಸೇರಿಸಬೇಕು. ಇವೆರಡನ್ನು ಒಟ್ಟಿಗೆ ನಾವು ಸೇರಿಸಬೇಕು. ನೀವು ಯಾವುದೇ ವೈಟ್ ರೈಸ್, ರೇಷನ್ ರೈಸನ್ನು ಬಳಸಿ ಈ ದೋಸೆಯನ್ನು ತಯಾರಿಸಬಹುದು. ನೀರು ಹಾಕಿ ಇದನ್ನು 3-4 ಸಲ ತೊಳೆದು 4 ರಿಂದ 5 ಗಂಟೆಗಳ ಕಾಲ ಇದನ್ನು ನೆನೆಸಲಿಕ್ಕೆ ಇಡಬೇಕು. ಇಲ್ಲಿ ಅಕ್ಕಿ ಮತ್ತು ಬೇಳೆ ನೆನೆಸಿದ್ದು ಆಗಿದೆ. ಇದರ ನೀರನ್ನು ಇಲ್ಲಿ ತೆಗೆದಿಟ್ಟಿದ್ದೇನೆ. ಇದಕ್ಕೀಗ 1 ಕಪ್ ಅಷ್ಟು ಬೇಯಿಸಿದ ಅನ್ನವನ್ನು ಸೇರಿಸಬೇಕು. ನೀವು ಯಾವುದೇ ಊಟದ ಅಕ್ಕಿಯ ಅನ್ನವನ್ನು ಸೇರಿಸಬಹುದು. ಅನ್ನ ಹಾಗೂ ಉದ್ದಿನ ಬೇಳೆಯ ಪ್ರಮಾಣ ಇದೆಯಲ್ಲ, ಸಮನಾಗಿರಬೇಕು. ಈಗ ಇದನ್ನು ಮಿಕ್ಸಿ ಜಾರಿಗೆ ಅಥವಾ ಗ್ರೈಂಡರಿಗೆ ಸೇರಿಸಿ ಎಷ್ಟು ನುಣ್ಣಗೆ ಸಾಧ್ಯವೋ ಅಷ್ಟು ನುಣ್ಣಗೆ ರುಬ್ಬಬೇಕು. ಇಲ್ಲಿ ಹಿಟ್ಟು ರುಬ್ಬಿದ್ದು ಆಗಿದೆ. ಈ ಗ್ರೈಂಡ್ ಆದ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ಸೇರಿಸುವ. ಇದಕ್ಕೆ ರುಚಿಗೆ ಉಪ್ಪನ್ನು ಸಹ ಸೇರಿಸುವ. ಮಳೆಗಾಲದಲ್ಲಿ ಹಿಟ್ಟು ನಿಧಾನವಾಗಿ ಫರ್ಮೆಂಟ್ ಆಗ್ತದೆ. ಹಾಗಾಗಿ ಉಪ್ಪನ್ನು ನಾವು ಮೊದಲೇ ಸೇರಿಸಿ ಓವರ್ನೈಟ್ ಫರ್ಮೆಂಟ್ ಮಾಡಬೇಕಾಗ್ತದೆ. ನೋಡಿ, ನೆಕ್ಸ್ಟ್ ಡೇ ಹಿಟ್ಟಿನ ಪಾತ್ರೆ ಮುಚ್ಚಳ ಇಲ್ಲಿ ತೆಗೆದಿದ್ದೇನೆ. ಹುದುಗಿದ ಹಿಟ್ಟನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡುವ. ಹಿಂದಿನ ದಿನವೇ ಉಪ್ಪು ಸೇರಿಸಿರುವುದರಿಂದ ಪುನಃ ಸೇರಿಸುವ ಅಗತ್ಯ ಇಲ್ಲ. ನಾವು ಮಾಮೂಲಿ ದೋಸೆ ಮಾಡ್ತೇವಲ್ಲ, ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಈ ದೋಸೆ ಹಿಟ್ಟು ಸಹ ಇರಬೇಕು. ಈಗ ಒಂದೊಂದಾಗಿ ದೋಸೆಯನ್ನು ಕಾಯಿಸುವ. ಇಲ್ಲಿ ಕಾವಲಿಯನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿದ್ದೇನೆ. ಸ್ವಲ್ಪ ಎಣ್ಣೆಯನ್ನು ಇದರ ಮೇಲೆ ಈ ಥರದಲ್ಲಿ ಹಾಕಿ ಒಂದ್ಸಲ ಒರೆಸಿಟ್ಕೊಳ್ಬೇಕು. ತಯಾರಿಸಿಟ್ಟ ಹಿಟ್ಟನ್ನು ಇದರಲ್ಲಿ ಹೊಯ್ಯುವ. ಈ ಹಿಟ್ಟನ್ನು ನಾವು ಸೌಟಿಂದ ಸ್ಪ್ರೆಡ್ ಮಾಡಬಾರ್ದು. ಮೀಡಿಯಂ ಫ್ಲೇಮಲ್ಲಿ ಇದನ್ನು ನಿಧಾನವಾಗಿ ಕಾಯಿಸಬೇಕು. ನೋಡಿ, ಹಿಟ್ಟು ನುಣ್ಣಗೆ ಗ್ರೈಂಡ್ ಆಗಿರುವುದರಿಂದ ಹಾಗೂ ಹಿಂದಿನ ದಿನವೇ ನಾವು ಉಪ್ಪು ಸೇರಿಸಿ ಫರ್ಮೆಂಟ್ ಮಾಡಲಿಕ್ಕೆ ಇಟ್ಟಿರುವುದರಿಂದ 10 ರಂಧ್ರಗಳು ಬೀಳಲು ಪ್ರಾರಂಭವಾಗಿದೆ. ಇದನ್ನೀಗ ಮುಚ್ಚಿ ಒಂದು ಅರ್ಧದಿಂದ 1 ನಿಮಿಷಗಳ ಕಾಲ ಕಾಯಿಸುವ. ಈಗ ಲಿಡ್ ತೆಗೆದಿದ್ದೇನೆ. ಮೇಲಿನ ಹಿಟ್ಟು ನೋಡಿ ಪೂರ್ತಿಯಾಗಿ ಡ್ರೈ ಆಗಿದೆ. ಸ್ವಲ್ಪ ತುಪ್ಪವನ್ನು ಇದರ ಮೇಲೆ ಈ ರೀತಿಯಲ್ಲಿ ಸವರಬೇಕು. ಈಗ ಇದನ್ನು ತಿರುವಿ ಹಾಕಿ ಇನ್ನೊಂದು ಬದಿ ಸಹ ಕಾಯಿಸುವ. ತಿರುವಿ ಹಾಕಿದ ನಂತರ 1 ನಿಮಿಷ ನಾವು ಮೀಡಿಯಂ ಫ್ಲೇಮಲ್ಲಿ ಕಾಯಿಸಿದ ನಂತರ ಇದನ್ನು ಕಾವಲಿಯಿಂದ ತೆಗೆಯುವ. ಎಷ್ಟು ಚೆನ್ನಾಗಿ ಕೆಂಪಗೆ ಕಾದಿದೆ ನೋಡಿ. ಇದೇ ರೀತಿ ಉಳಿದ ದೋಸೆಯನ್ನು ಸಹ ನಾವು ಕಾಯಿಸುವ. ನೀವು ಒಂದು ದೊಡ್ಡ ತವಾ ಅಥವಾ ನಾನ್ ಸ್ಟಿಕ್ ಪ್ಯಾನಲ್ಲಿ 3-4 ದೋಸೆಗಳ ಹಿಟ್ಟನ್ನು ಒಮ್ಮೆಲೆ ಸೇರಿಸಿ ಒಮ್ಮೆಲೆ ದೋಸೆಗಳನ್ನು ಕಾಯಿಸಬಹುದು. ಅಥವಾ ನಾವು ಮಾಮೂಲಿ ದೋಸೆ ಮಾಡ್ತೇವಲ್ಲ, ಆ ಥರದಲ್ಲಿ ಸ್ವಲ್ಪ ದೊಡ್ಡದಾಗಿ ಸಹ ಇದನ್ನು ಕಾಯಿಸಬಹುದು. ಎರಡು ಬದಿ ಸಹ ಕಾದ ನಂತರ ದೋಸೆಯನ್ನು ಕಾವಲಿಯಿಂದ ತೆಗೆದು ಸರ್ವಿಂಗ್ ಪ್ಲೇಟಿಗೆ ಸೇರಿಸುವ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಬಂದಿದೆ ಅಂತ. ಇದಕ್ಕೆ ಈನೋ ಆಗಲಿ, ಸೋಡಾ, ಮೊಸರು, ಅವಲಕ್ಕಿ ಏನು ಸೇರಿಸಿಲ್ಲ. ಆದರೆ ಕೂಡ ತುಂಬ ಸಾಫ್ಟ್ ಹಾಗೂ ಫ್ಲಫಿಯಾಗಿ ಬಂದಿದೆ. ನೀವು ಇದನ್ನು ವೆಜ್ ಸ್ಟ್ಯೂ, ಕೂರ್ಮಾ, ಸಾಂಬಾರ್, ಚಟ್ನಿ ಯಾವುದರ ಜೊತೆಗೆ ಸಹ ಸವಿಬಹುದು. ಸೊ ಇವತ್ತಿನ ಈ ಮಿನಿ ಸೆಟ್ ದೋಸೆ ನೀವೆಲ್ಲ ಇಷ್ಟಪಟ್ಟಿರ್ಬೋದಂತ ಎಣಿಸ್ತೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ರುಚಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.